ನಮಸ್ತೆ ಸ್ನೇಹಿತರೆ, ನಾನು ದಿನೇಶ್ ಕೊಕ್ಕಡ. ಕೃಷಿ ಖುಷಿ ಚಾನಲ್ನ ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಈಗ ನಾನೊಂದು ಹಳೆಯ ಅಡಿಕೆ ತೋಟಕ್ಕೆ ಹೋಗ್ತಾ ಇದ್ದೇನೆ. ಅಂದರೆ ಕಡಿಮೆ ಅಂತ ಹೇಳಿದ್ರು ಒಂದು 50 ವರ್ಷಕ್ಕಿಂತ ಮೇಲೆ ಆಗಿದೆ. ಆ ತೋಟದ ಒಳಗಡೆ ನಮಗೆ ಒಂದು ಕಲೀಲಿಕ್ಕೆ ಒಂದು ವಿಷಯ ಕೂಡ ಇದೆ. ಹಾಗಾಗಿ ಆ ತೋಟವನ್ನು ತೋರಿಸ್ತಾ ಇದ್ದೇನೆ. ಏನು ವಿಷಯ ಅಂತ ನೋಡುವ ಬನ್ನಿ. ನೋಡಿ ಸ್ನೇಹಿತರೆ, ಇಲ್ಲಿರುವ ಒಂದೊಂದು ಅಡಿಕೆ ಗಿಡಗಳು ಕೂಡ ಕಣ್ಣಿಗೆ ಎಟಕುವುದಿಲ್ಲ, ಅಷ್ಟು ಎತ್ತರದಲ್ಲಿದೆ. ನೋಡಿ, ಒಂದು 50 ವರ್ಷ ಆದ ನಂತರ ಹೇಗಿರ್ತದೆ ಅಂತ ಹೇಳಿದರೆ ಅಡಿಕೆ ಗೊನೆಗಳು ಕೂಡ ಕಾಣುವುದಿಲ್ಲ, ಅಷ್ಟು ಎತ್ತರ ಆಗ್ತದೆ ಅಡಿಕೆ ಗಿಡಗಳು. ಹಾಗೆಯೇ ಸ್ನೇಹಿತರೆ, ಇಲ್ಲಿ ನೀವು ಗಮನಿಸಿದರೆ ನೋಡಿ, ಇಲ್ಲಿ ಒಂದು ತೆಂಗಿನ ಮರ ಇದೆ. ಅದು ಕೂಡ 50 ವರ್ಷಕ್ಕಿಂತ ಮೇಲ್ಪಟ್ಟ ತೆಂಗಿನ ಗಿಡ. ನೋಡಿ, ಈ ತೆಂಗಿನ ಮರವನ್ನು ನೋಡಿ, ಇದು ಕೂಡ 50 ವರ್ಷಕ್ಕಿಂತ ಮೇಲೆ ಆಗಿದೆ ನೋಡಿ. ಹಾಗೆಯೇ ಸ್ನೇಹಿತರೆ, ಇಲ್ಲಿ ಬುಡವನ್ನು ನೀವು ನೋಡಿದರೆ, ನೆಲವನ್ನು ನೋಡಿದರೆ, ಇಲ್ಲಿ ಎಲ್ಲ ಅವಳಿ ಜವಳಿ ಗಿಡದಾಗೆ ಕಾಣ್ತದೆ ನೋಡಿ. ಅಂದರೆ ಒಂದೇ ಬುಡದಲ್ಲಿ 2 ಗಿಡಗಳನ್ನು ನಾಟಿ ಮಾಡಿದ ರೀತಿಯಲ್ಲಿ ಕಾಣ್ತದೆ. ಇದು ಏನು ಅಂತ ಹೇಳಿದರೆ ಸ್ನೇಹಿತರೆ, ಈ ಕೃಷಿಕರು ಅಡಿಕೆ ತೋಟ ಹಳೆತಾದ ಕಾರಣ, ಹಿಂದಿನ ತೋಟ 50 ವರ್ಷ ಆದ ಕಾರಣ ಅಡಿಕೆ ತೋಟದ ಒಳಗಡೆ ಎಡೆ ಕೃಷಿಯಾಗಿ ಅಡಿಕೆ ಗಿಡಗಳನ್ನೇ ನಾಟಿ ಮಾಡಿದ್ದಾರೆ. ತುಂಬ ಜನರಿಗೆ ಒಂದು ಪ್ರಶ್ನೆ ಇದೆ ಸ್ನೇಹಿತರೆ, ಏನಂತ ಹೇಳಿದರೆ ಅಡಿಕೆ ತೋಟದ ಒಳಗಡೆ ಅಡಿಕೆ ಗಿಡಗಳನ್ನೇ ನಾಟಿ ಮಾಡಿದರೆ ಏನಾಗ್ತದೆ ಅಂತ. ಹಾಗಾಗಿ ಈ ವಿಡಿಯೋದಲ್ಲಿ ಅದರ ಬಗ್ಗೆ ನಾನು ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ಸ್ನೇಹಿತರೆ. ನೋಡಿ, ಈ ರೈತರು ಈ ರೀತಿಯಲ್ಲಿ ನಾಟಿ ಮಾಡಿದ್ದಾರೆ. ಒಂದು ಗಿಡದ ಪಕ್ಕ ಇನ್ನೊಂದು ಗಿಡವನ್ನು ನಾಟಿ ಮಾಡಿದ್ದಾರೆ, ಕಾಣ್ಬೋದು ನಿಮಗೆ ನೋಡಿ. ಅಲ್ಲಿ ಎಲ್ಲ ಗಿಡದ ಪಕ್ಕದಲ್ಲೂ ಒಂದೊಂದು ಗಿಡವನ್ನು ನಾಟಿ ಮಾಡಿದ್ದಾರೆ. ಇದರಿಂದ ನಮ್ಮ ತೋಟಕ್ಕೆ ಒಳ್ಳೆಯದಾಗ್ತದಾ ಅಥವಾ ಕೆಟ್ಟದಾಗ್ತದ ಅಂತ ನೋಡಿದರೆ ಸ್ನೇಹಿತರೆ, ನಾವು ಯಾವುದೇ ಕೃಷಿಯನ್ನು ಮಾಡಬೇಕಾದರೂ ಕೂಡ ಅದರ ಬಗ್ಗೆ ಒಂದು ವಿಷಯ ತಿಳ್ಕೊಳ್ಬೇಕಾಗ್ತದೆ. ಅಂದರೆ ಗಿಡಗಳ ಗುಣಲಕ್ಷಣಗಳು. ಇಲ್ಲಿ ಮುಖ್ಯವಾಗಿ ನೋಡಬೇಕಾದ್ದೇನಂತ ಹೇಳಿದರೆ, ಅಡಿಕೆ ಗಿಡಗಳಿಗೆ 100% ಬಿಸಿಲು ಬೇಕು ಅಂತ ಎಲ್ರಿಗೂ ಗೊತ್ತಿರುವಂಥ ವಿಷಯ. ಅದು ಅಡಿಕೆ ಇರಲಿ, ತೆಂಗಿರಲಿ, ಎಲ್ಲದಕ್ಕೂ 100% ಬಿಸಿಲು ಬೇಕು ಅಂತ. ಹಾಗಾಗಿ ನಾವು 9 ಅಡಿ 80 ಅಡಿಗೆ ನಾವು ನಾಟಿ ಮಾಡೋದು. ಆದರೆ ಹಳೆಯ ತೋಟದವರು ಏನು ಮಾಡ್ತಾರೆ, ಈ ವಿಷಯವನ್ನು ಮರೆತು ಬಿಡ್ತಾರೆ ಅಥವಾ ಹೆಚ್ಚಿನವರಿಗೆ ಗೊತ್ತಿರುವುದಿಲ್ಲ ಅಡಿಕೆಗೆ 100% ಬಿಸಿಲು ಬೇಕಾಗ್ತದೆ ಅಂತ. ಹಾಗಾಗಿ ಏನು ಮಾಡ್ತಾರೆ, ಹಳೆಯ ಅಡಿಕೆ ತೋಟವನ್ನು ಕಡಿಯದೆ ಅಥವಾ ಹಳೆಯ ಅಡಿಕೆ ತೋಟದಲ್ಲಿ ಉಳಿಕೆಯಾದಂತಹ ಮರಗಳಿರ್ತದೆ. ತುಂಬ ಮರಗಳು ನಾಶವಾಗ್ತಾ ಹೋಗ್ತದೆ. ವರ್ಷ ಹೋದಂತೆಲ್ಲ ಗಾಳಿಗೆ ಮುರ್ಕೊಂಡು ಹೋಗ್ತದೆ, ರೋಗದಿಂದ ಸಾಯ್ತದೆ. ವರ್ಷ ಹೋದಂತೆಲ್ಲ ನಮ್ಮ ತೋಟದಲ್ಲಿ ಅಡಿಕೆ ಮರಗಳ ಸಂಖ್ಯೆ ಕಮ್ಮಿ ಆಗ್ತಾ ಬರ್ತದೆ. ಒಂದು 50 ವರ್ಷ ಆಗುವಾಗೆಲ್ಲ 100ಕ್ಕೆ ಒಂದು 40% ಮರ ಇಲ್ಲದಾಗ್ತದೆ. ಹಾಗಾಗಿ ಅಲ್ಲಲ್ಲಿ ಖಾಲಿ ಜಾಗಗಳೇ ಇರ್ತದೆ. ಹಾಗಾಗಿ ಏನು ಮಾಡ್ತಾರೆ ರೈತರು, ಆ ಖಾಲಿ ಜಾಗಕ್ಕೆ ಹೊಸ ಗಿಡಗಳನ್ನು ನಾಟಿ ಮಾಡ್ತಾರೆ, ಹಳೆಯ ಮರಗಳನ್ನು ಹಾಗೆ ಉಳಿಸ್ಕೊಂಡು. ಯಾಕೆ ಉಳಿಸ್ಕೊಳ್ತಾರೆ ಅಂತ ಹೇಳಿದರೆ, ಈ ಹಳೆಯ ಅಡಿಕೆ ಮರದಲ್ಲಿ ಒಳ್ಳೆಯ ಇಳುವರಿ ಬರ್ತಾ ಇರ್ತದೆ ಸ್ನೇಹಿತರೆ. ಹಳತಾದಷ್ಟು ಅದರಲ್ಲಿ ಇಳುವರಿಯ ಬರುವ ಪ್ರಮಾಣ ಜಾಸ್ತಿ ಇರ್ತದೆ ನಾಟಿ ಗಿಡದಲ್ಲಿ. ಈಗಿನ ಹೈಬ್ರಿಡ್ ಗಿಡದಲ್ಲಿ ಗೊತ್ತಿಲ್ಲ ಸ್ನೇಹಿತರೆ. ಹಳೆಯ ಗಿಡ ಆದಷ್ಟು ಅದರಲ್ಲಿ ಇಳುವರಿ ಜಾಸ್ತಿ ಬರ್ತಾ ಇರ್ತದೆ. ಆದರೆ ಮಧ್ಯಭಾಗದಲ್ಲಿ ಎಲ್ಲ ಖಾಲಿ ಜಾಗ ಇರುವ ಕಾರಣ ಅದನ್ನು ಕಡಿಲಿಕ್ಕೆ ಮನಸ್ಸು ಬರದೆ ಆ ಜಾಗದಲ್ಲಿ ಮರುನಾಟಿ ಮಾಡೋದು ಅಡಿಕೆ ಗಿಡಗಳನ್ನೇ. ಇದರಿಂದ ಏನಾಗ್ತದೆ ಅಂತ ನೋಡುವಾಗ ಇಲ್ಲಿ ಒಂದು ಗಿಡವನ್ನು ನಿಮಗೆ ತೋರಿಸ್ತೇನೆ ನೋಡಿ. ಈ ಗಿಡ ಹಳೆಯ ಗಿಡ ನೋಡಿ. ಇದರ ಪಕ್ಕಕ್ಕೆ ಹೊಸ ಗಿಡ ನಾಟಿ ಮಾಡಿದ್ದಾರೆ. ಈ ಗಿಡದ ಪ್ರಾಯ ಎಷ್ಟು ಅಂತ ನೋಡಿದಾಗ ನಿಮಗೆ ಗಿಡವನ್ನು ನೋಡಿದಾಗ ಹೇಳ್ಬೋದು ಒಂದು 5 ವರ್ಷ ಆಗಿರ್ಬೋದು ಅಂತ. ಆದರೆ ಸ್ನೇಹಿತರೆ, ಇದು ಕೇವಲ 3 ವರ್ಷದ ಗಿಡ ನೋಡಿ. ಎಷ್ಟು ಎತ್ತರ ಬೆಳೆದಿದೆ ಅಂತ ಹೇಳಿದರೆ, ಈ 3 ವರ್ಷದ ಗಿಡ ಅಂತ ಯಾರಾದರೂ ಹೇಳ್ತಾರಾ? ಈ ಗಿಡದ ಗಂಟುಗಳ ಅಂತರವನ್ನು ಗಮನಿಸಿ ಸ್ನೇಹಿತರೆ, ಎಷ್ಟು ದೂರ ಇದೆ ಅಂತ. ಇದು ಕೂಡ 5 ವರ್ಷ ಪ್ರಾಯದ ಗಿಡ ನೋಡಿ. ಇಲ್ಲಿ ಇಳುವರಿ ಬರಲಿಕ್ಕೆ ಪ್ರಾರಂಭ ಆಗಿದೆ ನೋಡಿ. ಒಂದೊಂದು ಗಂಟುಗಳ ಅಂತರವನ್ನು ಗಮನಿಸಿ, 1 ಅಡಿಗಿಂತಲೂ ಮೇಲೆ ಇದೆ ನೋಡಿ, ಕಾಣ್ಬೋದು ನಿಮಗೆ. ಹೀಗೆ ಮಾಡಿದರೆ ನಮಗೆ ವೈಜ್ಞಾನಿಕವಾಗಿ ಕೃಷಿ ಮಾಡಿದ ಹಾಗೆ ಆಗೋದಿಲ್ಲ ಸ್ನೇಹಿತರೆ. ಅಂದರೆ ಏನಾಗ್ತದೆ ಅಂತ ಹೇಳಿದರೆ, ಹಳೆಯ ಗಿಡಗಳಷ್ಟೇ ಎತ್ತರ ಹೊಸ ಗಿಡಗಳು ಕೂಡ ಬಹುಬೇಗನೆ ತಲುಪ್ತದೆ. ಇದು ಇರುವಂಥದ್ದು. ಹಳೆಯ ಗಿಡ 50 ವರ್ಷ ಆದ ನಂತರ ಇಷ್ಟು ಎತ್ತರ ಹೋಗಿದ್ದರೆ, ಈ ಹೊಸ ಗಿಡಗಳು ಕೇವಲ 10 ವರ್ಷದಲ್ಲೇ ಆ ಹಳೆಯ ಗಿಡದ ಎತ್ತರವನ್ನು ತಲುಪಿ ಬಿಡ್ತದೆ ಸ್ನೇಹಿತರೆ. ಆಮೇಲೆ ಏನಾಗ್ತದೆ, 2 ಗಿಡಗಳನ್ನು ಕಡಿಬೇಕಾಗ್ತದೆ. ಯಾಕಂತ ಹೇಳಿದರೆ 2 ಗಿಡಗಳು ಒಂದೇ ಎತ್ತರದಲ್ಲಿರುವಾಗ ಅದರಲ್ಲಿ ಇಳುವರಿಯ ಪ್ರಮಾಣವೂ ಇರುವುದಿಲ್ಲ, ಅಷ್ಟಲ್ಲದೆ ಇಳುವರಿ ಕೂಡ ಬರುವುದಿಲ್ಲ. 2 ಗಿಡಗಳು ಕೂಡ ಬೇಗ ಪ್ರಾಯಕ್ಕೆ ಬಂದು ಅದರ ವ್ಯಾಲಿಡಿಟಿ ಅಂತ ಹೇಳ್ತೇವೆ ಅದು ಮುಗಿದು 2 ಗಿಡಗಳನ್ನು ಕಡಿಬೇಕಾಗ್ತದೆ. ನಮ್ಮ ನಿರೀಕ್ಷೆಯಷ್ಟು ಇಳುವರಿ ಬರುವುದಿಲ್ಲ. ಹಾಗಾದರೆ ನಾವು ಮಾಡಬೇಕಾದ್ದೇನು? ಹಳೆಯ ತೋಟ ಇರುವಾಗ ನಾವು ಹೊಸತು ಮಾಡೋದು ಹೇಗೆ ಅಂತ ಹೇಳಿದರೆ, ಒಂದು ಸ್ನೇಹಿತರೆ, ಮುಲಾಜಿಲ್ಲದೆ ಕಡಿದು ತೆಗಿಬೇಕು ಹಳೆಯ ತೋಟವನ್ನು. ಇದು ಅತ್ಯಂತ ಸರಿಯಾದ ಕ್ರಮ ಇದು. ಹಳೆಯ ತೋಟವನ್ನು ಯಾವುದೇ ಮುಲಾಜಿಲ್ಲದೆ ಕಡಿದು ಹೊಸ ಗಿಡಗಳನ್ನು ನಾಟಿ ಮಾಡಿದರೆ ಅದು
ವೈಜ್ಞಾನಿಕವಾಗಿ ಕೃಷಿ ಮಾಡಿದಾಗೆ ಆಗ್ತದೆ. ಅದಕ್ಕೆ 100% ಬಿಸಿಲು ಬೀಳ್ತದೆ, ಎಲ್ಲವೂ ಸರಿಯಾಗ್ತದೆ, ಒಳ್ಳೆಯ ಇಳುವರಿ ಕೂಡ ಮಾಮೂಲಿನಂತೆ ಬರುತ್ತದೆ. ಅದನ್ನು ಬಿಟ್ಟು ಇನ್ನೊಂದು ದಾರಿ ಇದೆ ಸ್ನೇಹಿತರೆ. ಅಂದರೆ ಕೆಲವರಿಗೆ ಅಂದರೆ ಸ್ವಲ್ಪ ತೋಟ ಇರುವುದು ಅಂಥವರು ಎಲ್ಲ ತೋಟವನ್ನು ಕಡಿದು ಬಿಟ್ಟರೆ ಅವರಿಗೆ ಮುಂದಿನ ವರ್ಷ ಆದಾಯನೇ ಇರುವುದಿಲ್ಲ ಅಲ್ವಾ. ಅಂಥವ್ರು ಏನು ಮಾಡಬೇಕಾಗ್ತದೆ ಅಂತ ಹೇಳಿದರೆ, ಒಂದು 100 ಅಡಿಕೆ ಗಿಡ ಇದ್ದರೆ ಮೊದಲನೇ ವರ್ಷ ಒಂದು 25 ಅಡಿಕೆ ಮರವನ್ನು ಕಡಿದು ತೆಗೆಯುವುದು, ಆ ಜಾಗಕ್ಕೆ ಮರುನಾಟಿ ಮಾಡೋದು. ಮುಂದಿನ ವರ್ಷ ಮತ್ತೆ 25 ತೆಗೆಯುವುದು, ಆ ಜಾಗಕ್ಕೆ ಮರುನಾಟಿ ಮಾಡೋದು. ಹೀಗೆ ಹಂತ ಹಂತವಾಗಿ ಮಾಡ್ತಾ ಕೂಡ ಹೋಗ್ಬೋದು. ಆದರೂ ಕೂಡ ಸ್ನೇಹಿತರೆ, ಅಲ್ಲಿ ಕೂಡ ಸ್ವಲ್ಪ ಗಿಡಗಳಿಗೆ ನೆರಳಿನ ಸಮಸ್ಯೆ ಬಂದೇ ಬರ್ತದೆ. ಹಾಗಿರುವಾಗ ಅದು ವೈಜ್ಞಾನಿಕವಾಗಿ ಅಷ್ಟೊಂದು ಸರಿ ಆಗುವುದಿಲ್ಲ, ಆದರೂ ಸ್ವಲ್ಪ ಮಟ್ಟಿನ ಸರಿ ಆಗ್ತದೆ. ಈ ರೀತಿ ನಮ್ಮ ಹಳೆಯ ಅಡಿಕೆಗಳ ಮರಗಳನ್ನೂ ಇಟ್ಟುಕೊಂಡು ಒಳಗಡೆ ನಾವು ಎಡೆಕೃಷಿಯಾಗಿ ಅಡಿಕೆ ಗಿಡಗಳನ್ನು ನಾಟಿ ಮಾಡಿದರೆ ಅದರಲ್ಲೂ ಇಲ್ಲ ಇದರಲ್ಲೂ ಇಲ್ಲ ಅಂತ ಆಗ್ತದೆ. ಕೊನೆಗೆ 2 ಗಿಡಗಳನ್ನು ಒಂದು 10 ವರ್ಷ ಹೋದ ಮೇಲೆ ಕಡಿದು ತೆಗಿಬೇಕಾಗ್ತದೆ. ಪುನಃ ನಮಗೆ ಮರುನಾಟಿ ಮಾಡುವಾಗ 10 ವರ್ಷ ಧರ್ಮಕ್ಕೆ ವೇಸ್ಟ್ ಆಯಿತು ಅಷ್ಟು ಸಮಯ. ಹೀಗೆಲ್ಲ ಸಮಸ್ಯೆಗಳು ಬರುವುದರಿಂದ ನಾವು ವೈಜ್ಞಾನಿಕವಾಗಿ ಗೊತ್ತಿದ್ದರೆ, ನಮಗೆ ಗೊತ್ತಿರೋದು ಯಾವುದು, ಅಡಿಕೆ ಗಿಡಗಳಿಗೆ 100% ಬಿಸಿಲು ಬೇಕು. ಇಷ್ಟೇ ಸ್ನೇಹಿತರೆ, ವೈಜ್ಞಾನಿಕ ವಿಷಯ ಇಷ್ಟೇ. ಹಾಗಾಗಿ ಇಲ್ಲಿ ಯಾವುದೇ ಕಾರಣಕ್ಕೂ ಅಡಿಕೆ ತೋಟದ ಒಳಗಡೆ 100% ಬಿಸಿಲು ಬೀಳುವುದೇ ಇಲ್ಲ. ಹಾಗಾಗಿ ನಾವು ಅಡಿಕೆ ತೋಟದ ಒಳಗಡೆ ಪುನಃ ಅಡಿಕೆ ಗಿಡಗಳನ್ನು ನಾಟಿ ಮಾಡಿದರೆ ಅದರ ಸೋಗೆಗಳು ಉದ್ದವಾಗಿ ಬೆಳೀತದೆ. ನೀವು ಇಲ್ಲಿ ತೋರಿಸ್ತೇನೆ ನಾನು, ಈ ಗಿಡಗಳ ಸೋಗೆಗಳು ಎಷ್ಟು ಉದ್ದ ಬಂದಿದೆ ಅಂತ ನೋಡಿ. ಇಲ್ಲಿ ಒಂದು ಸಣ್ಣ ಗಿಡ ನಾಟಿ ಮಾಡಿದ್ದಾರೆ. ಇಲ್ಲಿ ನೀವು ಗಮನಿಸಿ, ಇಲ್ಲಿಂದ ಇಲ್ಲಿವರೆಗೆ ಯಾವುದೇ ಸೋಗೆಗಳು ಬಂದಿಲ್ಲ ನೋಡಿ. ಇದು ಸ್ನೇಹಿತರೆ ನಮ್ಮ ಅಡಿಕೆ ಗಿಡಗಳ ಉದ್ದ ಆಗ್ತಾಯಿದೆ ಅಂತ ಹೇಳಿದ್ರೆ ಲಕ್ಷಣ. ಈ ಸೋಗೆಯ ಕಡ್ಡಿಗಳು ನೋಡಿ, ಈ ಸೋಗೆಯ ಗರಿಗಳು ಇಲ್ಲಿ ಬುಡದಿಂದಲೇ ಬಂದರೆ ಅದು ಉದ್ದವಾಗಿ ಬೆಳೀತಾ ಇಲ್ಲ ಅಂತ ಲಕ್ಷಣ. ಯಾವಾಗ ಗಿಡಗಳು ಉದ್ದವಾಗಿ ಬೆಳೀತದೆ ಅಂತ ತೋರ್ಪಡಿಸ್ತದೆ ಅಂತ ಹೇಳಿದರೆ ನೋಡಿ, ಇಲ್ಲಿವರೆಗೆ ಯಾವುದೇ ಗರಿಗಳಿಲ್ಲ, ಇಲ್ಲಿಂದ ಗರಿಗಳು ಪ್ರಾರಂಭ ಆಗಿದೆ. ಹೀಗಾದಾಗ ಮಾತ್ರ ನಮಗೆ ಕ್ಲಿಯರಾಗಿ ಗೊತ್ತಾಗ್ತದೆ ಈ ಗಿಡಗಳು ಉದ್ದವಾಗಿ ಬೆಳೆಯುತ್ತದೆ ಅಂತ. ನೋಡಿ, ಇದರ ಬುಡದಲ್ಲಿರುವ ಸೋಗೆಯನ್ನು ನೋಡಿ, ಇದರ ಗರಿ ಇಲ್ಲಿಂದ ಪ್ರಾರಂಭ ಆಗಿದೆ, ಇಲ್ಲಿವರೆಗೆ ಕೇವಲ ಕಡ್ಡಿ ಮಾತ್ರ. ಆದರೆ ನೇರ ಬಿಸಿಲಲ್ಲಿ ಇರುವಂತಹ ಗಿಡವಾದರೆ ಈ ಗರಿಗಳು ಇಲ್ಲಿಂದಲೇ ಹುಟ್ಟುತ್ತದೆ. ಇಲ್ಲಿಂದಲೇ ಹುಟ್ಟಿದರೆ ಇದು ಹೆಚ್ಚು ಎತ್ತರ ಗಂಟುಗಳು ದೂರ ಬರುವುದಿಲ್ಲ, ಹೆಚ್ಚು ಎತ್ತರ ಬೆಳೆಯುವುದಿಲ್ಲ ಅಂತ ಲೆಕ್ಕ. ಸಣ್ಣ ಗಿಡ ಇರುವಾಗಲೇ ನಮಗೆ ಗಮನಿಸ್ಬೋದು ಸ್ನೇಹಿತರೆ ಈ ವಿಷಯವನ್ನು. ಹಾಗಾಗಿ ಯಾವುದೇ ಗಿಡಗಳನ್ನು ನಾಟಿ ಮಾಡೋದಾದರೂ ಕೂಡ ಆ ಗಿಡಗಳ ಗುಣಲಕ್ಷಣ ತಿಳ್ಕೊಂಡಿರಬೇಕಾಗ್ತದೆ. ಯಾವುದೇ ಎಡೆ ಕೃಷಿ ಮಾಡುವಾಗಲೂ ಹಾಗೆ. ಕೆಲವರು ಕೊಕ್ಕವನ್ನು ಬಿಸಿಲಲ್ಲಿ ನಾಟಿ ಮಾಡ್ತಾರೆ, ಆಗ್ತದಾ? ಇಲ್ಲ, ಸುಟ್ಟೋಗ್ತದೆ ಗಿಡಗಳು, ಇಳುವರಿಯೂ ಬರುವುದಿಲ್ಲ. ಅಡಿಕೆ ತೋಟದ ಒಳಗಡೆನೇ ಕೊಕ್ಕು ನಡಬೇಕಾಗ್ತದೆ, ಅದಕ್ಕೆ 50% ನೆರಳು ಬೇಕು. ಹಾಗೆಯೇ ಜಾಯಿಕಾಯಿ 50% ನೆರಳು ಬೇಕು. ಹೀಗೆ ಹಾಗಂತ ಹೇಳಿ ಬಾಳೆ 2 ಜಾಗದಲ್ಲೂ ಬರ್ತದೆ, ಬಿಸಿಲಲ್ಲೂ ಬರ್ತದೆ, ನೆರಳಲ್ಲೂ ಬರ್ತದೆ. ಆದರೆ ಬಿಸಿಲಲ್ಲಿ ಸ್ವಲ್ಪ ಒಳ್ಳೆಯ ಗುಣಮಟ್ಟದಲ್ಲಿ ಬರ್ತದೆ. ನೆರಳಲ್ಲಿ ಅಡಿಕೆ ತೋಟದ ಒಳಗಡೆ ಬಾಳೆ ಸ್ವಲ್ಪ ಗಿಡ ಉದ್ದವಾಗಿ ಬೆಳೆದರೂ ಕೂಡ ಒಂದು ಗೊನೆಯನ್ನಂತೂ ಹಾಕ್ತದೆ. ಹೀಗೆಲ್ಲ ನೋಡಬೇಕಾಗ್ತದೆ ಸ್ನೇಹಿತರೆ ಕೃಷಿ ಮಾಡಬೇಕಾದ್ರೆ. ಆದರೆ ಇದರ ಯಾವುದೇ ಒಂದು ಆಲೋಚನೆ ಮಾಡದೆ ನಾವು ಅಡಿಕೆ ತೋಟದ ಒಳಗಡೆ ಅಡಿಕೆಗೆ ನೆರಳು ಇದ್ದರೂ ಪುನಃ ಅಡಿಕೆ ಗಿಡಗಳನ್ನೇ ನಾಟಿ ಮಾಡಿದರೆ ಏನಾಗ್ತದೆ ಅಂತ ಹೇಳಿದರೆ ಈ ರೀತಿ ಹಗ್ಗದ ಹಾಗೆ ಬೆಳೀತದೆ. ನಮಗೆ ನಷ್ಟ ಆಗ್ತದೆ ಅಷ್ಟೇ ಸ್ನೇಹಿತರೆ, ಮತ್ತೇನಾಗೋದಿಲ್ಲ. ಅಡಿಕೆ ಗಿಡಗಳಿರ್ತದೆ, ಎಲ್ಲವೂ ಸರಿ, ಆದರೆ ಇಳುವರಿ ಇರುವುದಿಲ್ಲ. ಒಟ್ಟಾರೆ ನೋಡಿದರೆ ಅಡಿಕೆ ಗಿಡಗಳೇ ಕಾಣ್ತದೆ ಹೊರತು ಮತ್ತು ಗೊಬ್ಬರ ಹಾಕುವವರಿಗೂ ನಷ್ಟ. ಯಾಕೆ ಹೇಳಿ, ಇಷ್ಟು ಗಿಡಗಳಿಗೆಲ್ಲ ಗೊಬ್ಬರ ಹಾಕಬೇಕಲ್ಲ. ಈಗ ಗೊಬ್ಬರ ಹಾಕದೆ ಕೃಷಿ ಮಾಡುವ ನನ್ನಂಥವರಿಗೆ ಆದರೆ ವಿಷಯ ಏನು ಅಷ್ಟೊಂದು ಖರ್ಚು ವೆಚ್ಚ ಅಂತ ಇರುವುದಿಲ್ಲ. ಆದರೆ ಎಲ್ಲ ಗಿಡಗಳಿಗೂ ಈ ರೀತಿ ಗೊಬ್ಬರ ಆಗ ನಮಗೆ ಗೊಬ್ಬರದ ಪ್ರಮಾಣ ಕೂಡ ಹೆಚ್ಚು ಬೇಕು, ಗೊತ್ತಿದೆಯಲ್ಲ ನಿಮಗೆ. ಆಮೇಲೆ ಅಳಿದುಳಿದ ಎಲ್ಲ ಗಿಡಗಳಲ್ಲೂ ಕಾಯಿಗಳು ಸ್ವಲ್ಪ ಬರ್ತದೆ. ಹಾಗಂತ ಹೇಳಿ ಇಲ್ಲಿರುವ ಎಲ್ಲ ಗಿಡಗಳಲ್ಲೂ ಒಂದು 5-6 ವರ್ಷ ಆಗುವಾಗ ಇಳುವರಿ ಬರ್ತದೆ. ಈ ಇಳುವರಿ ಕೊಯ್ಯುವ ಕೆಲಸ ಕೂಡ ಅಷ್ಟೇ 2 ಪಟ್ಟು ಹೆಚ್ಚಾಗ್ತದೆ ಕೆಲಸ ಕಾರ್ಯಗಳು. ಯಾಕಂದರೆ ಹೇಳಿದರೆ ಇಷ್ಟು ಗಿಡಗಳಿಂದ ಕಾಯಿಗಳನ್ನು ಕೊಯ್ದರೂ ಕೂಡ ನಮಗೆ ಒಟ್ಟಾರೆ ಸಿಗುವುದೆಷ್ಟು, ಇದರ ಅರ್ಧದಷ್ಟು ಇಳುವರಿ. ಯಾಕಂತ ಹೇಳಿದರೆ ನಾವು ಎಷ್ಟು ಗಿಡಗಳನ್ನು ನಾಟಿ ಮಾಡಿದರೂ ಕೂಡ ಪ್ರತಿಯೊಂದು ಗಿಡದಲ್ಲೂ ಇಳುವರಿಯ ಪ್ರಮಾಣ ಕಮ್ಮಿ ಇರುವುದರಿಂದ ನಾವು ಸಮಾನವಾಗಿ ಅಳತೆ ಮಾಡಿ 9 ಅಡಿ ನೆಟ್ಟ ಗಿಡಗಳಲ್ಲಿ ಎಷ್ಟು ಇಳುವರಿ ಬರ್ತದ ಅಷ್ಟು ಕೂಡ ಇಷ್ಟು ಗಿಡದಲ್ಲಿ ಬರುವುದಿಲ್ಲ. ಯಾಕಂತ ಹೇಳಿದರೆ ನೆರಳಿನಾಗಿ ಕಾಯಿಗಳ ಸಂಖ್ಯೆ ಕಮ್ಮಿ ಇರ್ತದೆ ಸ್ನೇಹಿತರೆ. ಇದನ್ನೆಲ್ಲ ನಾವು ನೋಡಿಕೊಂಡು ಕೃಷಿ ಮಾಡಿದರೆ ಕೃಷಿಯಲ್ಲಿ ಲಾಭ ಆಗ್ತದೆ. ಇಲ್ಲದಿದ್ದರೆ ಅವರಿವರ ಮಾತು ಕೇಳಿ, ಅಂದರೆ ಹಿರಿಯರೆಲ್ಲ ಈ ರೀತಿ ಮಾಡೋದು ಜಾಸ್ತಿ. ಅಂದರೆ ಅವರು ಯಾರೋ ಒಬ್ಬರು ಹೇಳಿರ್ತಾರೆ, ಅಡಿಕೆ ತೋಟದ ಒಳಗಡೆ ಅಡಿಕೆ ಗಿಡಗಳನ್ನು ಮರುನಾಟಿ ಮಾಡುವ ಎಡೆ ಕೃಷಿ ಮಾಡೋದು ಅಂತ, ಎಡೆದೈ ನಡ್ಪುಣ ಅಂತ ಹೇಳ್ತಾರೆ ತುಳುವಿನಲ್ಲಿ. ಅದು ಮಾಮೂಲಾಗಿ ನಡೆಯುವಂಥ ಒಂದು ಕ್ರಮ. ಆದರೆ ವೈಜ್ಞಾನಿಕವಾಗಿ ಯಾರೂ ಆಲೋಚನೆ ಮಾಡೋದಿಲ್ಲ. ಎಲ್ಲರೂ ಮಾಮೂಲು ಮಾಡುವುದು ಎಲ್ಲರೂ ಹಾಗೇನೆ ಅಂತ ಹೇಳಿ ಎಲ್ಲರೂ ಅದನ್ನೇ ನೋಡಿಕೊಂಡು ನಾವು ಸಹ ಅದೇ ರೀತಿ ಮಾಡಿದರೆ ಕೃಷಿಯಲ್ಲಿ ಲಾಭ ಆಗೋದಿಲ್ಲ ಸ್ನೇಹಿತರೆ. ಕೃಷಿಯಲ್ಲಿ ಲಾಭ ಆಗಬೇಕಾದ್ರೆ ಏನು ಮಾಡಬೇಕಂತ ಹೇಳಿದರೆ ನಾವು ವೈಜ್ಞಾನಿಕವಾಗಿ ಗಿಡಗಳ ಗುಣಲಕ್ಷಣ ತಿಳ್ಕೊಂಡು ಕೃಷಿ ಮಾಡಿದರೆ ಲಾಭವೇ ಆಗ್ತದೆ. ಅಂದರೆ ನನ್ನ ಲೆಕ್ಕಾಚಾರದಲ್ಲಿ ನಾನು ಕೊನೆಗೆ ಹೇಳುವುದೇನಂತ ಹೇಳಿದರೆ, ಯಾವುದಾದ್ರೂ ನಿಮ್ಮದು ಹಳೆಯ ತೋಟ ಇದ್ದರೆ ಸಂಪೂರ್ಣವಾಗಿ ಕಡಿದು ಹೊಸ
ಇಳುವರಿ ಬರುವಂಥ ಗಿಡಗಳ ತೋಟಕ್ಕೆ ಹೋಗಿ ಬೀಜವನ್ನು ಆಯ್ಕೆ ಮಾಡಿಕೊಂಡು ಒಂದು ಒಳ್ಳೆಯ ತೋಟವನ್ನು ಮಾಡಿದರೆ ಒಂದು ಒಳ್ಳೆಯ ಇಳುವರಿ ಬರುವಂಥ ತೋಟ ನಮ್ಮದಾಗ್ತದೆ. ಇಲ್ಲದಿದ್ದರೆ ಕೇವಲ ಅಡಿಕೆ ಗಿಡ ಮಾತ್ರ ಬೆಳವಣಿಗೆ ಆಗ್ತದೆ ಹೊರತು ನೋಡಿ ಈ ರೀತಿ ಈ ಗಿಡವನ್ನು ನೋಡಿ ಎಷ್ಟು ಎತ್ತರ ಬೆಳೆದಿದೆ ಅಂತ ಹೇಳಿದರೆ ಇನ್ನೂ ಕೂಡ ಹಿಂಗಾರ ಬಂದಿಲ್ಲ ಸ್ನೇಹಿತರೆ. ಕಾರಣ ಇಷ್ಟೇ, ನೆರಳು 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 ಅಷ್ಟೇ. ಹಾಗಾಗಿ ನಾವು ವೈಜ್ಞಾನಿಕವಾಗಿ ಕೃಷಿ ಮಾಡುವ, ಗಿಡಗಳಿಗೆ 100% ಬಿಸಿಲು ಬೇಕು, ಬಿಸಿಲು ಬೀಳುವಂಥ ವ್ಯವಸ್ಥೆಯನ್ನು ಮಾಡಿ ಕೃಷಿ ಮಾಡಿದರೆ ಕೃಷಿಯಲ್ಲಿ ಲಾಭವನ್ನು ಮಾಡ್ಕೊಳ್ಬೋದು. ಸ್ನೇಹಿತರೆ, ಈ ಕೃಷಿ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೇರೆಯವ್ರಿಗೂ ಶೇರ್ ಮಾಡಿ, ಒಂದು ಲೈಕ್ ಕೊಡಿ ಸ್ನೇಹಿತರೆ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು.